ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ 21 ಮೇದಂದು ಇದ್ದಂತಹ ಮೊದಲನೇ ಶಿಫ್ಟ್ SSC GD ಎಕ್ಸಾಮು ಕಂಪ್ಲೀಟ್ ಆಗಿದೆ. ಸೊ ನೋಡೋಣ ಯಾವ ಥರ GK ಮ್ಯಾಥ್ಸು ಮತ್ತು ರೀಸನಿಂಗ್ ಕ್ವಶನ್ ಬಂದಿದ್ದು ಅಂತ. ಸೊ ಇದರಲ್ಲಿ ಕೆಲವೊಂದು ಮ್ಯಾಥ್ಸ್ ಕ್ವಶನ್ ತೊಗೊಂಬಂದಿದ್ದೀನಿ. ಸೊ ಭಾಳ ಜನ ಕಮೆಂಟ್ ಮಾಡ್ತಾಯಿದ್ದೀರಿ ಮ್ಯಾಥ್ಸ್ ಕ್ವಶನ್ ತೊಗೊಂಬನ್ನಿ ಅಂತ. ಸೊ ತೊಗೊಂಬಂದಿದ್ದೀನಿ. ಅದ್ರ ಜೊತೆ GK ಕ್ವಶನ್ಸು ಇದ್ದಾವೆ ಮತ್ತು ರೀಸನಿಂಗ್ ಕ್ವಶನ್ಸು ಇದ್ದಾವೆ. ಸೊ ಎಲ್ಲವನ್ನು ನೋಡೋಣ ಯಾವ ಥರ ಬಂದಿದ್ವು ಅಂತ. ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ಭಾರತೀಯ ಸಾಹಿತ್ಯದ ಆದಿಕವಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಯಾರಪ್ಪ ಅಂದರೆ ಆಪ್ಷನ್ ಸಿ, ವಾಲ್ಮೀಕಿಯವರು. ಅವರು ರಾಮಾಯಣದ ಕರ್ತೃವಾದಂಥ ವಾಲ್ಮೀಕಿಯವರನ್ನು ಭಾರತೀಯ ಸಾಹಿತ್ಯದ ಆದಿಕವಿ ಅಂತ ಕರೆಯಲಾಗ್ತದೆ. ಇವರನ್ನು ಸಂಸ್ಕೃತ ಕಾವ್ಯದ ಪಿತಾಮಹ ಎಂದೂ ಕೂಡ ಕರೆಯಲಾಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಗ್ರೇಟ್ ಗ್ರೀನ್ ವಾಲ್ ಆಫ್ ಅರಾವಳಿ ಯೋಜನೆಯಲ್ಲಿ ಸೇರಿಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ಮಹಾರಾಷ್ಟ್ರ ಈ ಒಂದು ಯೋಜನೆಯಲ್ಲಿ ಸೇರಿಲ್ಲ. ಓಕೆ, ಯಾಕಪ್ಪ ಅಂತಂದರೆ ಇಲ್ಲಿ ನೋಡ್ರಿ, ಅರಾವಳಿ ಯೋಜನೆಯು ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶದ ಕೆಲವು ಭಾಗಗಳನ್ನು ಒಳಗೊಂಡಿದೆ. ಮಹಾರಾಷ್ಟ್ರ ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಆದ್ದರಿಂದ ಕರೆಕ್ಟ್ ಆನ್ಸರು ಆಪ್ಷನ್ ಡಿ, ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್. ಸೊ ಪರ್ಸೆಂಟೇಜ್ ಮೇಲೆ ಈ ರೀತಿ ಕ್ವಶನ್ ಬರಕತ್ತಾವೆ. ಪರ್ಸೆಂಟೇಜ್ ಮೇಲೆ ಮ್ಯಾಥ್ಸಲ್ಲಿ. ಓಕೆ, ಈ ರೀತಿ ಕ್ವಶನ್ ಬರಕತ್ತಾವೆ. ಕ್ವಶನ್ ನೋಡ್ರಿ, 20 ಸೇಬುಗಳಲ್ಲಿ 4 ಕೆಟ್ಟದಾಗಿವೆ. ಉತ್ತಮ ಸೇಬುಗಳ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಪರ್ಸೆಂಟೇಜ್ ಕೇಳಿದಾರಲ್ಲ, ಪರ್ಸೆಂಟೇಜನ್ನು ಮೇಲೆ ಇಟ್ಕೊಡ್ರಿ. ಇದರ ವ್ಯಾಲ್ಯೂ ಎಷ್ಟಪ್ಪ ಅಂದರೆ, ಒಟ್ಟು ಸೇಬುಗಳು 20 ಅದಾವೆ. 20 ಸೇಬು. ಹಾಗಾದ್ರೆ ಎಷ್ಟು ಕೆಟ್ಟದಾಗಿವೆ? ಅವ್ರು ಹೆಂಗೆ ಕೇಳಿದಾರು? ಉತ್ತಮ ಸೇಬುಗಳ ಶೇಕಡಾವಾರು ಕೇಳಿದ್ದಾರೆ. ಅಂದರೆ ಉತ್ತಮ ಸೇಬುಗಳು ಎಟ್ಟದಾವು? 20ರಲ್ಲಿ 4 ಮೈನಸ್ ಮಾಡಿರಿ, 16 ಉಳಿತಲ್ಲ. 21ಲೆ 25ಲೆ 16 5ಲೆ 80. ಕರೆಕ್ಟ್ ಆನ್ಸರ್ ಎಷ್ಟಾಗುತ್ತೆ? ಆಪ್ಷನ್ ಸಿ, 80 ಆಗುತ್ತೆ. ಓಕೆ, ಸೊ ಈ ರೀತಿ ಪರ್ಸೆಂಟೇಜ್ ಮೇಲೆ ಕ್ವಶನ್ ಬರಕತ್ತಾವೆ. ಸೊ ಅಷ್ಟೇನು ಟಫ್ ಕ್ವಶನ್ ಇಲ್ಲ. ಕ್ಯಾಲ್ಕುಲೇಟಿವ್ ಅಷ್ಟು ಟೈಮ್ ತೊಗೊಳ್ಳೋಂಥ ಕ್ವಶನ್ಸು ಅಲ್ಲ. ಈಸಿಯಾಗಿ ನೀವು ಕ್ವಶನ್ ಮಾಡ್ಬೋದು ಪ್ರಾಕ್ಟೀಸ್ ಮಾಡಿದರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ. ಜೂನ್ 2024ರಲ್ಲಿ ಒಡಿಶಾದ ಪ್ರಮುಖ ರಾಜಕಾರಣಿ ಮತ್ತು ಮಾಜಿ IAS ಅಧಿಕಾರಿ ತಮ್ಮ ಪಕ್ಷದ BJD ಸೋಲಿನ ನಂತರ ಸಕ್ರಿಯ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದರು. ಯಾರಪ್ಪ ಅಂದ್ರೆ ಅವರು BK ಪಾಂಡಿಯನ್, ಅಥವಾ ಇವರನ್ನು ಕಾರ್ತಿಕೇಯನ್ ಪಾಂಡಿಯನ್ ಅಂತ ಕೂಡ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇವತ್ತೇನಪ್ಪ ಅಂದರೆ ಸೈನ್ಸ್ ಮೇಲೆ ಸುಮಾರು 3ರಿಂದ 4 ಕ್ವಶನ್ ಬಂದವು. 3ರಿಂದ 4 ಕ್ವಶನ್ ಬಂದವು. ಅದರಲ್ಲಿ ಪ್ರಮುಖವಾಗಿ 3 ಕ್ವಶನ್ ಬಯಾಲಜಿ ಮೇಲೆ ಬಂದವು, ಜೀವಶಾಸ್ತ್ರದ ಮೇಲೆ. ಓಕೆ, ಅದರಲ್ಲಿ ಇದು ಫಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ವಿಘಟನೀಯವಲ್ಲದ ನಾನ್ ಬಯೋಡಿಗ್ರೇಡಬಲ್ ತ್ಯಾಜ್ಯಕ್ಕೆ ಉದಾಹರಣೆಯಾಗಿದೆ? ಅಂದರೆ ಕೆಳಗಿನ ಯಾವ ಒಂದು ವಸ್ತುವನ್ನು ಜೈವಿಕ ವಿಘಟಕಗಳು ಅದನ್ನು ವಿಘಟನೆ ಮಾಡಲು ಸಾಧ್ಯವಾಗುವುದಿಲ್ಲ. ಸೊ ಅದೇ ಕ್ವಶನ್. ಓಕೆ, ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ, ಪ್ಲಾಸ್ಟಿಕ್ಕನ್ನು ಯಾವುದೇ ರೀತಿಯ ಜೈವಿಕ ವಿಘಟಕಗಳು ವಿಘಟಿಸಲು ಸಾಧ್ಯವಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಪ್ರಶ್ನೆ ನೋಡ್ರಿ, ಇದು ಕೂಡ ಪರ್ಸೆಂಟೇಜ್ ಮೇಲೇ ಐತೆ. ಒಂದು ವಸ್ತುವನ್ನು 4,000 ರೂಪಾಯಿಗೆ ಮಾರಿದಾಗ 1,000 ರೂಪಾಯಿ ನಷ್ಟವಾಗುತ್ತದೆ. ನಷ್ಟದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಒಂದು ವಸ್ತು ಅದು 5,000 ರೂಪಾಯಿ ಐತಿ, 1,000 ರೂಪಾಯಿ ನಷ್ಟ ಆಗೈತಿ. ಅದಕ್ಕೆ ಅವರು ಅದನ್ನು 4,000ಕ್ಕೆ ಮಾರಾಟ ಮಾಡಿದ್ದಾರೆ. ಹಾಗಂದ್ರೆ 100 ಅನ್ನೋದು 5,000 ರೂಪಾಯಿಗೆ ಸಮ. ಹಾಗಾದರೆ 1,000 ರೂಪಾಯಿಗೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ? ಈ 3 0 ಕ್ಯಾನ್ಸಲು, 5 1ಲೆ 5 20ಲೆ. ಕರೆಕ್ಟ್ ಆನ್ಸರು ಆಪ್ಷನ್ ಬಿ, 20%. ಓಕೆ, ನೆಕ್ಸ್ಟ್ ಪ್ರಶ್ನೆ. ಸಮಾಂತರ ಶ್ರೇಣಿಯ ಮೊತ್ತ. ಸೊ ಇದು ರೀಸನಿಂಗ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಈ ಕ್ವಶನ್ನ ನೀವೇ ಸಾಲ್ವ್ ಮಾಡಿರಿ. ಇದಕ್ಕೊಂದೇನು ಫಾರ್ಮುಲಾ ಐತಿ. ಏನಪ್ಪ ಅಂದರೆ n/2 × a+1 ಮೊತ್ತ ಅಂತ. ಸೊ ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡಿ ನೀವು ಸಾಲ್ವ್ ಮಾಡಿರಿ. ಓಕೆ, ಈ ಕ್ವಶನ್ ನೋಡಿರಿ, ಇದು ಕೂಡ ಇವತ್ತು ಮ್ಯಾಥ್ಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನಂಬರ್ ಸಿಸ್ಟಮ್ನಲ್ಲಿ ಅನುಕ್ರಮ 3 ಬೆಸ ಸಂಖ್ಯೆಗಳ ಗುಣಲಬ್ಧ 105 ಆಗಿದೆ.
ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಗಳು ಕ್ರಮವಾಗಿ ಯಾವುವು? ಅನುಕ್ರಮ 3 ಬೆಸ ಸಂಖ್ಯೆ ಇಲ್ಲಿ ನೋಡ್ರಿ. 1 3 5 ಆಗಿರ್ಬೋದು, ಇಲ್ಲ 3 5 7 ಆಗಿರ್ಬೋದು, ಇಲ್ಲ 5 7 9 ಆಗಿರ್ಬೋದಾ, ಇಲ್ಲ 9 7 11 ಆಗಿರ್ಬೋದು. ಸೊ ಫಸ್ಟ್ ಒಂದು ನೋಡ್ರಿ, 3 1 3 3 5 15. ಸೊ ಮೊತ್ತದಾಗೈತೆ 15 ಆಗೈತೆ. ಅವ್ರು ಎಷ್ಟಿದ್ದಾರೆ? ಮೊತ್ತ ಗುಣಲಬ್ಧ 105 ಹೇಳಿದ್ದಾರೆ. ಸೊ ಸೆಕೆಂಡ್ ಒಂದು ನೋಡ್ರಿ, 3 5 15 15 7 105. ಸೊ ಇದೇ ಆ ಒಂದು ಸಂಖ್ಯೆಗಳು. ಅತ್ಯಂತ ಚಿಕ್ಕ ಸಂಖ್ಯೆ 3 ಆಗ್ತದೆ, ದೊಡ್ಡ ಸಂಖ್ಯೆ 7 ಆಗ್ತದೆ. ಇಲ್ಲಿ ನೋಡ್ರಿ, ದೊಡ್ಡ ಸಂಖ್ಯೆ 7, ಚಿಕ್ಕ ಸಂಖ್ಯೆ 3. ಸೊ ಇದೇ ಕರೆಕ್ಟ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಗಜ ನೃತ್ಯ ಪ್ರಶ್ನೆಯಲ್ಲಿ ಗಜ ನೃತ್ಯ ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಯಾವಪ್ಪ ಅಂದ್ರೆ ಆಪ್ಷನ್ ಬಿ, ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದಂಥ ಒಂದು ನೃತ್ಯ. ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದ ಇತರೆ ನೃತ್ಯಗಳು ಯಾವಪ್ಪ ಅಂದ್ರೆ ಲಾವಣಿ ಆಗಿರ್ಬೋದು, ತಮಾಷಾ, ಇನ್ನೊಂದು ಕೋಲಿ. ಸೊ ಇವಷ್ಟು ಕೂಡ ಮಹಾರಾಷ್ಟ್ರದ ಇತರೆ ನೃತ್ಯಗಳು. ಓಕೆ, ನೆಕ್ಸ್ಟ್ ಕ್ವಶನ್. ಕೆಳಗಿನ ಯಾವುದು ಛತ್ತೀಸ್ಗಢದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ? ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ, ಕರ್ಮ ನೃತ್ಯ. ಓಕೆ, ಇತರೆ ನೃತ್ಯಗಳು ಏನಪ್ಪ ಅಂದ್ರೆ ರಾಯ್ ಮಧ್ಯಪ್ರದೇಶದ್ದು, ಕೋಲಾಟಂ ಆಂಧ್ರ ಮತ್ತು ತಮಿಳುನಾಡದ್ದು, ಮೋಹಿನಿಯಟ್ಟಂ ಕೇರಳದ ಶಾಸ್ತ್ರೀಯ ನೃತ್ಯವಾಗಿದೆ. ನೆಕ್ಸ್ಟ್ ಕ್ವಶನ್. ಸೊ ಇಸ್ರೋಗೆ ಸಂಬಂಧಪಟ್ಟಂಥ ಉಡಾವಣಾ ವಾಹಕದ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. 1983ರಲ್ಲಿ ರೋಹಿಣಿ ಉಪಗ್ರಹವನ್ನು ಕಕ್ಷೆಗೆ ಯಶಸ್ವಿಯಾಗಿ ಸೇರಿಸಿದ ಭಾರತದ SLV-3 ರಾಕೆಟ್ನ ಉಡಾವಣಾ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟಪ್ಪ ಅಂತಂದ್ರೆ ಆಪ್ಷನ್ ಬಿ 4. ಓಕೆ, ರಾಷ್ಟ್ರಪತಿ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಅಂತಂದ್ರೆ 25 ಜುಲೈ 2002ರಿಂದ 25 ಜುಲೈ 2007ರವರೆಗೆ ಅಧಿಕಾರದಲ್ಲಿ ಇದ್ದಂತಹ ಭಾರತದ 11ನೇ ರಾಷ್ಟ್ರಪತಿ ಯಾರಪ್ಪ ಅಂತಂದ್ರೆ ಮಿಸೈಲ್ ಮ್ಯಾನ್ ಡಾಕ್ಟರ್ APJ ಅಬ್ದುಲ್ ಕಲಾಂ. ಓಕೆ, ಇವರು ಭಾರತದ 11ನೇ ರಾಷ್ಟ್ರಪತಿ. ಇವರನ್ನು ಮಿಸೈಲ್ ಮ್ಯಾನ್ ಅಂತ ಕರೀತಾರೆ, ಅಂದರೆ ಕ್ಷಿಪಣಿ ಮಾನವ. ಕ್ಷಿಪಣಿ ಮಹಿಳೆ ಯಾರಪ್ಪ ಅಂತಂದ್ರೆ ಥೆಸ್ಸಿ ಥಾಮಸ್. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇದು ನೋಡ್ರಿ, ಬಯಾಲಜಿ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಇವತ್ತಿನ ಒಂದು ಮೊದಲನೇ ಶಿಫ್ಟಲ್ಲಿ. ಮಾನವ ಮೂತ್ರಪಿಂಡವು ರಕ್ತದಿಂದ ಕೆಳಗಿನ ಯಾವ ಸಾರಜನಕ ತ್ಯಾಜ್ಯ ಉತ್ಪನ್ನಗಳನ್ನು ಶೋಧಿಸಿ ವಿಸರ್ಜಿಸುತ್ತದೆ? ಯಾವುದಪ್ಪ ಅಂತಂದ್ರೆ ಯೂರಿಯಾ ಮತ್ತು ಯೂರಿಕ್ ಆಮ್ಲ ಎರಡನ್ನೂ ಕೂಡ ಶೋಧಿಸಿ ದೇಹದಿಂದ ವಿಸರ್ಜನೆ ಮಾಡ್ತದೆ. ಯಾವುದು? ಮಾನವನ ಮೂತ್ರಪಿಂಡ ಅಥವಾ ಕಿಡ್ನಿ. ಸೊ ಇಲ್ಲಿ ವರ್ಕ್ ಆ್ಯಂಡ್ ಟೈಮ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಯಾವ ರೀತಿ ಅಂದ್ರೆ ಇಲ್ಲಿ ನೋಡ್ರಿ, R1 ಒಬ್ಬಂಟಿಯಾಗಿ ದಿನಕ್ಕೆ 6 ಗಂಟೆಗಳಂತೆ 15 ದಿನ ಕೆಲಸ ಮಾಡುತ್ತಾನೆ. R2 9 ಗಂಟೆಗಳಂತೆ 10 ದಿನಗಳಲ್ಲಿ ಮುಗಿಸುತ್ತಾನೆ. ಇಬ್ಬರೂ ಸೇರಿ 6 ಗಂಟೆಗಳಂತೆ 6 ದಿನಗಳಲ್ಲಿ ಒಟ್ಟು ಕೆಲಸದ ಎಷ್ಟು ಶೇಕಡಾವಾರು ಮುಗಿಸುತ್ತಾರೆ? ಸೊ ಈ ಒಂದು ಲೆಕ್ಕನ ನೀವೇ ಸಾಲ್ವ್ ಮಾಡಿರಿ. ಆನ್ಸರ್ನ ಯಾವ ರೀತಿ ಆನ್ಸರ್ ಬಂತು ಅನ್ನೋದನ್ನು ಕಮೆಂಟ್ನಾಗ ತಿಳಿಸ್ರಿ. ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ 80%. ನೆಕ್ಸ್ಟ್. ಸೊ ಇದು ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸು. 180 ಕಿಲೋಮೀಟರ್ ದೂರವನ್ನು 60 km/h ಬದಲು 90 km/h ವೇಗದಲ್ಲಿ ಕ್ರಮಿಸಿದರೆ ಎಷ್ಟು ಸಮಯ ಉಳಿತಾಯವಾಗುತ್ತದೆ? ಸೊ ಏನೋ ಒಂದು ಕಾರ್ ಅಥವಾ ಬಸ್ ಏನೋ ಒಂದು ಐತಿ, ಅದು 180 ಕಿಲೋಮೀಟರ್ ದೂರವನ್ನು 60 km/h ಬದಲಾಗಿ 90 km/h ಚಲಿಸಿದರೆ ಎಷ್ಟು ಸಮಯ ಉಳಿಯುತ್ತದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ 180 ಕಿಲೋಮೀಟ್ರನ್ನು 60 km/h ಓಡಿಸಿದರೆ ಎಷ್ಟಾಗುತ್ತೆ? 3 ಗಂಟೆ ಆಗುತ್ತೆ. ಅದೇ ಒಂದು ದೂರವನ್ನು 90 km/hರಿಂದ ನಾವು ಚಲಾವಣೆ ಮಾಡಿದರೆ 2 ಗಂಟೆ ಆಗುತ್ತೆ. ಸೊ ಎಷ್ಟು ಗಂಟೆ ಉಳಿತು? 1 ಗಂಟೆ ಉಳಿತು. ಓಕೆ, ಆನ್ಸರ್ 1 ಗಂಟೆ. ಸೊ ಇವತ್ತಿನ ಒಂದು ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ ಯಾವುದೇ ರೀತಿ ಟ್ರೈನ್ ಕ್ವಶನ್ ಬಂದಿಲ್ಲ ಅಂತ ಸೊ ಇವತ್ತಿನ ಎಕ್ಸಾಮ್ ಕೊಟ್ಟು ಬಂದವರು ಹೇಳಕತ್ತಾರೆ. ಅಕಸ್ಮಾತಾಗಿ ಬಂದಿದ್ದರೆ ಯಾವ ಕ್ವಶನ್ ಬಂದಿತ್ತಂತ ನೀವು ಕಮೆಂಟ್ನಾಗ ತಿಳಿಸ್ರಿ.
ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇದು ಬಯಾಲಜಿ ಮೇಲೆ 3ನೇ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಪ್ರಾಣಿ ಅಂಗಾಂಶದ ಪ್ರಕಾರವಲ್ಲ? ಪ್ರಾಣಿ ಅಂಗಾಂಶದ ಪ್ರಕಾರವಲ್ಲ. ಅಂಗಾಂಶ ಅಂತಂದರೆ ಜೀವಕೋಶಗಳ ಗುಂಪು. ಓಕೆ, ಈ ಅಂಗಾಂಶ ಯಾವುದಲ್ಪ ಅಂತಂದ್ರೆ ಸಂವಹನ ಅಂಗಾಂಶ ಅಥವಾ ವ್ಯಾಸ್ಕ್ಯುಲರ್ ಅಂಗಾಂಶ. ಯಾಕಪ್ಪ ಅಂತಂದ್ರೆ ಎಪಿಥೆಲಿಯಲ್ ಅಂಗಾಂಶ ಕೂಡ ಮಾನವನದ್ದೇ. ಕನೆಕ್ಟಿವ್ ಟಿಶ್ಯೂ ಅಥವಾ ಸಂಯೋಜಕ ಅಂಗಾಂಶ ಕೂಡ ಮಾನವನ ಒಂದು ಶರೀರದಲ್ಲಿ ಕಂಡುಬರ್ತದೆ ಮತ್ತು ನರ ಅಂಗಾಂಶ ಕೂಡ ಮಾನವನ ದೇಹದಲ್ಲಿ ಕಂಡುಬರ್ತದೆ. ಈ ಒಂದು ಸಂವಹನ ಅಂಗಾಂಶ ಅಥವಾ ವ್ಯಾಸ್ಕ್ಯುಲರ್ ಅಂಗಾಂಶ ಸಸ್ಯದಲ್ಲಿ ಕಂಡುಬರ್ತದೆ. ಇದೇ ಒಂದು ಅಂಗಾಂಶದಿಂದ ನಾವು ಸೈಲಮ್ ಮತ್ತು ಫ್ಲೋಯಮ್ನ ನೋಡ್ತೀವಿ. ಸೈಲಮ್ ಮತ್ತು ಫ್ಲೋಯಮ್ ಇದು ನೀರನ್ನು ಸಾಗಣೆ ಮಾಡ್ತಕ್ಕಂಥ ನಾಳ, ಇದು ಆಹಾರವನ್ನು ಸಾಗಣೆ ಮಾಡ್ತಕ್ಕಂಥ ನಾಳ. ಓಕೆ, ಎರಡೂ ಕೂಡ ಸಸ್ಯದಲ್ಲಿ ಕಂಡುಬರ್ತಾವೆ, ಮಾನವನಲ್ಲಿ ಕಂಡುಬರಲ್ಲ. ನೆಕ್ಸ್ಟ್, ಪಯೋಲಿ ಎಕ್ಸ್ಪ್ರೆಸ್ ಅಂತ ಯಾರನ್ನ ಕರೀತಾರೆ ಅಂತ ಕೇಳಿದ್ದಾರೆ. ಯಾರಪ್ಪ ಅಂದ್ರೆ ಆಪ್ಷನ್ ಸಿ PT ಉಷಾರನ್ನ ಕರೀತಾರೆ. ಹಾಗಾದ್ರೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಮಾಡಿರಿ. ಏನಪ್ಪ ಅಂತಂದ್ರೆ ಧಿಂಗ್ ಎಕ್ಸ್ಪ್ರೆಸ್ ಅಂತ ನಾವು ಯಾರನ್ನು ಕರಿತೀವಿ? ನೀವು ಆನ್ಸರನ್ನು ತಿಳಿಸ್ರಿ ಕಮೆಂಟ್ನಲ್ಲಿ. ಓಕೆ, ಸೊ PT ಉಷಾ ಅವರನ್ನು ಪಯೋಲಿ ಎಕ್ಸ್ಪ್ರೆಸ್ ಜೊತೆ ಗೋಲ್ಡನ್ ಗರ್ಲ್ ಅಂತಲೂ ಕೂಡ ಕರೀತಾರೆ. ಏನ ಗೋಲ್ಡನ್ ಗರ್ಲ್. ಓಕೆ, ಇದು ನೋಡ್ರಿ, ಗಡಿಯಾರದ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ರಾತ್ರಿ 12 ಗಂಟೆಗೆ ಗಡಿಯಾರವು ನಿಜ ಸಮಯಕ್ಕಿಂತ 5 ನಿಮಿಷ ಹಿಂದಿದೆ. ಪ್ರತಿ ಗಂಟೆಗೆ 10 ಸೆಕೆಂಡ್ ವೇಗವಾಗುತ್ತಿದ್ದರೆ ಅದು ಸರಿಯಾದ ಸಮಯವನ್ನು ಯಾವಾಗ ತೋರಿಸಲು ಪ್ರಾರಂಭಿಸುತ್ತದೆ? ಓಕೆ, 5 ನಿಮಿಷ ಹಿಂದಿದೆ ಅಂತಂದರೆ 1 ನಿಮಿಷಕ್ಕೆ 60 ಸೆಕೆಂಡು, 5 ನಿಮಿಷಕ್ಕೆ 300 ಸೆಕೆಂಡ್. ಅದು 300 ಸೆಕೆಂಡ ಹಿಂದಿದೆ. ಯಾವತ್ತು? ಇಂದು ರಾತ್ರಿ 12 ಗಂಟೆಗೆ. ಹಾಗಾದ್ರೆ ಪ್ರತಿ ಗಂಟೆಗೆ 10 ಸೆಕೆಂಡ್ ಅದು ಮುಂದುವರಿತದೆ ಅಂತಂದರೆ 300 × 10 ಅಂದರೆ ಪ್ರತಿ 1 ಗಂಟೆಗೆ 10 ಸೆಕೆಂಡ್ ಅದು ಮುಂದುವರಿತದೆ. ಅಂದರೆ ಟೋಟಲ್ ಅದು 300 ಸೆಕೆಂಡ್ ಮುಂದೆ ಬರಬೇಕಾದ್ರೆ ಎಷ್ಟು ಗಂಟೆ ಬೇಕು? 10 1 10 3 30, ಈ 0 ಇರ್ತವೆ, ಒಟ್ಟು 30 ಗಂಟೆ ಬೇಕು ಅದು ಸರಿಯಾದ ಸಮಯವನ್ನು ತೋರಿಸ್ಬೇಕಂತಂದ್ರೆ. ಸೊ ಇವತ್ತು ರಾತ್ರಿ 12ರಿಂದ ಮರುದಿನ ರಾತ್ರಿ 12, 24 ಗಂಟೆ ಆಯಿತಾ? 24, ಇನ್ನೂ 6 ಗಂಟೆ ಬಾಕಿ ಉಳಿತು. ಸೊ ಇದಕ್ಕೆ ಮತ್ತು 6 ಸೇರಿಸ್ರಿ ಅಂದರೆ ಎಷ್ಟಾಗುತ್ತೆ? ರಾತ್ರಿ 12ರಿಂದ 6 ಸೇರಿಸಿದರೆ ಬೆಳಗ್ಗೆ 6 ಗಂಟೆ ಆಗುತ್ತೆ. ಮರುದಿನ ಬೆಳಗ್ಗೆ 6 ಗಂಟೆ. ಸೊ ಇದು ಕರೆಕ್ಟ್ ಆನ್ಸರ್. ಈ ರೀತಿ ಗಡಿಯಾರದ ಮೇಲೆ ಕ್ವಶನ್ ಬರಕತ್ತಾವ. ಓಕೆ, ನೆಕ್ಸ್ಟ್ ಕ್ವಶನ್. ಇದು ನೋಡ್ರಿ, ಇದು ಬಯಾಲಜಿ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ಯಾವ ಜೀವಿಗಳು ನೀರು ಮತ್ತು ನೆಲ ಎರಡರಲ್ಲೂ ವಾಸಿಸಬಲ್ಲವು? ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಉಭಯಚರಗಳು. ಅವಕ್ಕೆ ಹೆಸರು ಆಗಿದೆ ಉಭಯಚರ. ಅಂದರೆ ಇವು ನೀರಿನಲ್ಲಿ ಕೂಡ ವಾಸನೆ ಮಾಡ್ತಾವೆ ಮತ್ತು ನೆಲದಲ್ಲೂ ಕೂಡ ವಾಸಿಸ್ತಾವೆ. ಫಾರ್ ಎಕ್ಸಾಂಪಲ್ ಕಪ್ಪೆ ಆಗಿರ್ಬೋದು, ಮೊಸಳೆ ಆಗಿರ್ಬೋದು, ಹಾವು ಆಗಿರ್ಬೋದು, ಈ ಥರ. ಸೊ ಇದಿಷ್ಟು ಇವತ್ತು ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಇವತ್ತಿನ ಎಕ್ಸಾಮ್ದಾಗ, ಇವತ್ತು ಅಂತ ಅಲ್ಲ, ಟೋಟಲ್ ಈ ಒಂದು 3rd ವೀಕ್ ಎಕ್ಸಾಮ್ ಅಪ್ಡೇಟ್. ಸೊ ಏನಪ್ಪ ಅಂತಂದ್ರೆ ಕೆಲವೊಂದು ಸಲ ಒಂದು ಚಿತ್ರ ಕೊಡ್ತಾರೆ, ಯಾವುದಾದ್ರೂ ಒಂದು ವಾದ್ಯ ಚಿತ್ರ ಕೊಡ್ತಾರೆ, ಸಿತಾರ, ಕೊಳಲು, ಶಹನಾಯಿ ಚಿತ್ರ ಕೊಡ್ತಾರೆ. ಅದು ಯಾವ ರೀತಿ ವಾದ್ಯ ಅಂತ ಪ್ರಶ್ನೆ ಕೇಳಕತ್ತಾರೆ. ಸೊ ನಿನ್ನೆ ಕೂಡ ಒಂದು ಶಿಫ್ಟ್ನಲ್ಲಿ ಕ್ವಶನ್ ಕೇಳಿದ್ದಾರೆ, ಇದು ಉಸಿರು ವಾದ್ಯನ ಅಥವಾ ತಟವಾದ್ಯನ, ಘನವಾದ್ಯನ, ಸೊ ಈ ತಂತಿ ವಾದ್ಯನ, ಈ ರೀತಿ ಕ್ವಶನ್ ಕೇಳಕತ್ತಾರೆ. ಮತ್ತೊಂದು ಥರ ಏನಪ್ಪ ಅಂತಂದ್ರೆ ಇದೇ ಚಿತ್ರದ ಒಳಗೆ ಹೆಂಗಪ್ಪ ಅಂತಂದರೆ ಒಂದು ಚಿತ್ರ ಕೊಡ್ತಾರೆ. ಕ್ರಿಕೆಟ್ ಅಂಪೈರ್ ಯಾವುದೋ ಒಂದು ಸಿಗ್ನಲ್ ಕೊಟ್ಟಿದ್ದಾನೆ, ಕ್ರಿಕೆಟ್ ಅಂಪೈರ್ ವೈಡ, ನೋ ಬಾಲ, ಫ್ರೀ ಹಿಟ್ ಅಥವಾ ವಾರ್ನಿಂಗ್, ಯಾವುದೊಂದು ಸಿಗ್ನಲ್ ಕೊಡ್ತಾರೆ. ಸೊ ಆ ಒಂದು ಚಿತ್ರ ಏನನ್ನು ಹೇಳ್ತದೆ ಕ್ರಿಕೆಟ್ ಒಳಗಂತ ಕ್ವಶನ್ ಕೇಳಕತ್ತಾರೆ. ನಿನ್ನೆ ಕೂಡ ಒಂದು ಶಿಫ್ಟ್ನಲ್ಲಿ ಕ್ವಶನ್ ಕೇಳಿದ್ದಾರೆ ಆ ರೀತಿ. ಸೊ ಅದಕ್ಕೋಸ್ಕರ ಈ ಒಂದು ಅಪ್ಡೇಟ್ನ ನಿಮ್ಗೆ ಹೇಳಕತ್ತೀನಿ. ಇನ್ನೊಂದು ಏನಪ್ಪ ಅಂದ್ರೆ ರೀಸನಿಂಗ್ದಾಗ ಸಿರೀಸ್ ಮೇಲೆ ಸುಮಾರು 6ರಿಂದ 7 ಕ್ವಶನ್ ಕೇಳಕತ್ತಾರೆ.
ಇವತ್ತು ಕೇಳಿದ್ದಾರೆ 6 ಕ್ವಶನ್ ಕೇಳಿದ್ದಾರೆ ಸೀರೀಸ್ ಮೇಲೆ. ಅದರಲ್ಲಿ ಸುಮಾರು 4 ಕ್ವಶನ ಆಲ್ಫಾಬೆಟ್ ಮೇಲೆ ಅದಾವೆ, 1-2 ಕ್ವಶನ ನಂಬರ್ ಸೀರೀಸ್ ನಂಬರ್ ಮೇಲೆ ಅದಾವೆ. ಓಕೆ, ಮತ್ತೇನಪ್ಪ ಅಂದ್ರೆ ಹಿಂದಿ ಗ್ರಾಮರ್ ಒಳಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಬರ್ತಿರ್ತಕ್ಕಂಥ ಪ್ರಶ್ನೆಗಳು ಮತ್ತೆ ಮುಂದುವರ್ತಾವೆ, ಮತ್ತೆ ಅವೇ ಪ್ರಶ್ನೆ ಕೇಳಾಕತ್ತಾರೆ. ಸೊ ಜಾಸ್ತಿ ಇಷ್ಟು ದಿನ ಏನು ಎಕ್ಸಾಮ್ ನಡೆದಿದ್ದಲ್ಲ ಅವೇ ಕ್ವಶನ ರಿಪೀಟ್ ಮಾಡ್ಕೊಂಡು ಹೋಗ್ರಿ, ಮತ್ತೆ ಹೊಳ್ಳಿ ಅವೇ ಕ್ವಶನ ಕೇಳ್ತಾರೆ. ಎದ್ರೊಳಗೆ ಹಿಂದಿ ಗ್ರಾಮರ್ ಒಳಗೆ. ಇನ್ನು ಹಿಂದಿ ಗ್ರಾಮರ್ ಒಳಗೆ ಪ್ಯಾಸೇಜ್ ಭಾಳ ಅಂದ್ರೆ ಭಾಳ ಕಡಿಮೆ ಬರೈತೆ ಅಂತ ಹೇಳಕತ್ತಾರೆ. ಮೊದಲು ಪ್ಯಾಸೇಜ್ ಎಷ್ಟು ಬರ್ತಿತ್ತು, ಸುಮಾರು 4-5 ಲೈನ್ ಬರ್ತಿತ್ತು. ನೋಡೋಕ್ಕೆ ಈ ಥರ ಎಲ್ಲ ಡ್ಯಾಶ್ ಕೊಟ್ಟು ಕ್ವಶನ್ ಕೇಳ್ತಿದ್ರು. ಈ ಸಲ ಹೆಂಗಪ್ಪ ಅಂತಂದ್ರೆ ಕೇವಲ ಒಂದು 2-3 ಲೈನ್ ಕೊಡ್ತಾರೆ, ಎಲ್ಲೂ ಕೂಡ ಡ್ಯಾಶ್ ಇರಲ್ಲ, ಎಲ್ಲೂ ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರಲ್ಲ. ಡೈರೆಕ್ಟಾಗಿ ಕ್ವಶನ್ ಕೇಳಕತ್ತಾರೆ, ಪ್ರತಿಯೊಂದು ಲೈನ್ ಮೇಲೆ ಕೂಡ ಕ್ವಶನ್ ಕೇಳಕತ್ತಾರೆ. ಸುಮಾರು 5 ಕ್ವಶನ್ ಕೇಳ್ತಾರೆ. ಎಂದಿನಂತೆ ಈ ಸಲವೂ ಕೂಡ ಪ್ಯಾಸೇಜ್ ಅದ ಅಂದ್ರೆ ಭಾಳಷ್ಟು ತಪ್ಪು ಇನ್ಫಾರ್ಮೇಷನ್ ಬರತ್ತಿತ್ತು. ಈ ಸರ್ತಿ ಪ್ಯಾಸೇಜ್ ಕೇಳಾಕತ್ತಿಲ್ಲ ಅಂತ, ಅದೆಲ್ಲ ಸುಳ್ಳು. ಈ ಸರ್ತಿ ಕೂಡ ಪ್ಯಾಸೇಜ್ ಕೇಳಾಕತ್ತಾರೆ. ಅದು ಜಾಸ್ತಿ ಗ್ರಾಮರ್ ಕೇಳ್ತಾ ಏನಪ್ಪ ಅಂತಂದ್ರೆ ಇವು ಪ್ಯಾಸೇಜು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ವಶನ್ಗಳು, ಮತ್ತೇನಪ್ಪ ಅಂದ್ರೆ ಶುದ್ಧ ಅಶುದ್ಧ ವರ್ತನೆ ಇವೇ ಕ್ವಶನ್ ಬರ್ತಾವೆ ಹಿಂದಿ ಒಳಗೆ. ಓಕೆ, ಸೊ ಇದಿಷ್ಟು ಇವತ್ತಿನ ಮೊದಲನೇ ಶಿಫ್ಟ್ ಬಗ್ಗೆ ವಿಡಿಯೋ. ಮತ್ತು ಯಾವುದಾದ್ರೂ ಕ್ವಶನ್ ಉಳಿದಿದ್ರೆ ನೀವು ಕಮೆಂಟಲ್ಲಿ ತಿಳಿಸ್ರಿ. ಮತ್ತು ಯಾವುದಾದ್ರೂ ಕ್ವಶನ್ ನಮಗೆ ಸಿಕ್ಕುವಪ್ಪ ಅಂದ್ರೆ ನಾವು ನೆಕ್ಸ್ಟ್ ವಿಡಿಯೋದಾಗ ತೊಗೊಂಬರ್ತೀವಿ. ಅಲ್ಲಿವರೆಗೂ ಚೆನ್ನಾಗಿ ಸ್ಟಡಿ ಮಾಡಿ, ರಿವಿಷನ್ ಮಾಡಿ. ಥ್ಯಾಂಕ್ ಯು.